ನೀವು ಕರ್ಕಾಟಕ ರಾಶಿಯವರಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಕರ್ಕಾಟಕ ರಾಶಿಯವರೇ, 2026ರಲ್ಲಿ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ ಎಂದೇ ಹೇಳಬಹುದು. ಒಳ್ಳೆಯದು ಆಗಬಹುದು ಹಾಗೂ ತಪ್ಪು ಆಗಬಹುದು. ಎಲ್ಲವೂ ನಿಮ್ಮ ಒಂದು ನಿರ್ಧಾರದ ಮೇಲೆ ನಿಂತಿದೆ ಎಂದೇ ಹೇಳಬಹುದು. ಹೇಳುವುದೇನೆಂದರೆ, ಹೊಸದಾಗಿ ಯಾರೆಲ್ಲ ಬಂದಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಎಂದೇ ಹೇಳಬಹುದು. ಇವಾಗ ನಾವು ಕರ್ಕಾಟಕ ರಾಶಿಯವರ ಅವರ ಸ್ವಭಾವಗಳು, ಅವರ ಗುಣಗಳು, ಲಕ್ಷಣಗಳು, ಅವರ ನಡೆನುಡಿ ಹೇಗೆ ಎಂದು ತಿಳಿಯೋಣ. ಕರ್ಕಾಟಕ ರಾಶಿಯವರು ಭಾವನಾತ್ಮಕವರು, ತುಂಬ ಎಮೋಷನ್ ಇರುವವರು, ಯಾರಿಗೇ ಆಗಲಿ ಬಿಟ್ಟುಕೊಡುವುದಿಲ್ಲ. ಒಬ್ಬರನ್ನು ಹಚ್ಚಿಕೊಂಡರೆ ಅವರನ್ನು ಭಾವನಾತ್ಮಕವಾಗಿ ಹಚ್ಚಿಕೊಳ್ಳುತ್ತಾರೆ. ಕುಟುಂಬ ಪ್ರಿಯರು, ಇವರಿಗೆ ಕುಟುಂಬದ ಮೇಲೆ ತುಂಬ ಗೌರವ ಇರುತ್ತದೆ. ನಿಷ್ಠಾವಂತರು, ಒಂದು ಕೆಲಸ ಮಾಡಿದರೆ ತುಂಬ ನಿಷ್ಠೆಯಿಂದ ಮಾಡ್ತಾರೆ, ಅಥವಾ ಒಬ್ಬರ ಮೇಲೆ ನಂಬಿಕೆ ಇಟ್ಟರೆ ತುಂಬ ನಿಷ್ಠೆಯಿಂದ ಇರ್ತಾರೆ ಎಂದೇ ಹೇಳಬಹುದು. ಸಹಾನುಭೂತಿ ಹೊಂದಿದವರು, ಅವರು ಎಷ್ಟು ಸಹಾನುಭೂತಿ ಹೊಂದಿರುತ್ತಾರೋ ಅಷ್ಟೇ ಅವರಲ್ಲಿ ಕೋಪ ಇರುತ್ತದೆ. ಆದರೆ 2026ರಲ್ಲಿ ಈ ಭಾವನೆಯೇ ನಿಮ್ಮ ಬಲವೂ ಆಗುತ್ತೆ ಹಾಗೂ ದುರ್ಬಲತೆಯೂ ಆಗುತ್ತೆ ಎಂದೇ ಹೇಳಬಹುದು. 2026ರ ದೊಡ್ಡ ಎಚ್ಚರಿಕೆ ನಾನು ಕೊಡುವ ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ದೊಡ್ಡ ಎಚ್ಚರಿಕೆ ಯಾವುದು ಎಂದು ನೋಡೋಣ. ಕರ್ಕಾಟಕ ರಾಶಿಯವರು ಅತಿಯಾಗಿ ಯಾರನ್ನಾದರೂ ನಂಬುವ ಸಾಧ್ಯತೆ ಹೆಚ್ಚು ಇದೆ. ಭಾವನೆಗೆ ಮಣಿದು ತಪ್ಪು ನಿರ್ಧಾರ ಮಾಡುವ ಸಾಧ್ಯತೆ ಹೆಚ್ಚು ಇದೆ. ಸಾಲ ಕೊಡುವುದು, ಕುಟುಂಬದ ವಿಷಯದಲ್ಲಿ ಅತಿಯಾದ ತ್ಯಾಗ ಮಾಡುವುದು, ಕೆಲಸದಲ್ಲಿ ಎಲ್ಲರ ಮಾತು ಕೇಳುವುದು. ನೋಡಿ ಕರ್ಕಾಟಕ ರಾಶಿಯವರೇ, ಇವು ನಿಮ್ಮನ್ನು ಮಾನಸಿಕವಾಗಿ ಹಾಗೂ ಹಣಕಾಸಾಗಿ ಹಿಂದುಗಡೆ ತಳ್ಳಬಹುದು. ಹಾಗೂ ಕರ್ಕಾಟಕ ರಾಶಿಯವರ ಸಂಬಂಧಗಳ ಸ್ಥಿತಿಯಲ್ಲಿ ನೋಡುವುದಾದರೆ 2026ರಲ್ಲಿ ದಾಂಪತ್ಯ, ಪ್ರೀತಿ ಹಾಗೂ ಕುಟುಂಬ ಎಲ್ಲದರಲ್ಲೂ ಸ್ಪಷ್ಟತೆ ಬಹಳ ಮುಖ್ಯ. ನಿಮ್ಮಲ್ಲಿ ದಾಂಪತ್ಯ, ಪ್ರೀತಿ, ಕುಟುಂಬ ಈ ಮೂರರಲ್ಲೂ ನೀವು ಸ್ಪಷ್ಟತೆಯಲ್ಲಿ ಇದ್ದರೆ ತುಂಬ ಅಂದರೆ ತುಂಬ ಮುಖ್ಯ ಎಂದೇ ಹೇಳಬಹುದು. ಹಾಗೂ ಮಾತನಾಡದೆ ಮನಸ್ಸಿನಲ್ಲಿ ಇಟ್ಟುಕೊಂಡರೆ, ನೀವು ಏನು ಮಾತನಾಡದೆ ಏನೇ ಆದರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾ ಹೋದರೆ ಅದು ತಪ್ಪು ಅರ್ಥದ ರೀತಿಯಲ್ಲಿ ತಿರುಗುತ್ತದೆ ಹಾಗೂ ಜಗಳದ ರೀತಿಯಲ್ಲಿ ತಿರುಗುತ್ತದೆ. ದೂರ ಆಗುವ ಸನ್ನಿವೇಶಗಳು ಸಹ ಮೂಡಿಬರಬಹುದು. ಹಾಗಾಗಿ ಮನಸ್ಸಿನಲ್ಲಿ ಏನು ಇಟ್ಟುಕೊಳ್ಳದೆ ಮುಂದುವರಿಯಿರಿ, ಮಾತನಾಡಿ. ಮೌನ ಅಲ್ಲ, ಸರಿಯಾದ ಮಾತು ಪರಿಹಾರ. ಹಾಗೂ ಉದ್ಯೋಗ ಮತ್ತು ಹಣ, ಉದ್ಯೋಗದ ವಿಷಯದಲ್ಲಿ ಹೊಸ ಅವಕಾಶಗಳು ಬರಲಿವೆ ಎಂದೇ ಹೇಳಬಹುದು. ಆದರೆ ಭಯದಿಂದ ಹಿಂದೆ ಸರಿದರೆ, ನನಗೆ ಆಗಲ್ಲ ಅಂತ ಯೋಚಿಸಿದರೆ ಅವಕಾಶ ಕೈ ತಪ್ಪುತ್ತೆ. ನಿಮಗೆ ಉದ್ಯೋಗದ ವಿಷಯದಲ್ಲಿ ತುಂಬ ಅಂದರೆ ಅವಕಾಶಗಳು ಸಿಗುತ್ತೆ. ಭಯಪಡದೆ, ಹಿಂದೆ ಸರಿಯದೆ, ಆಗಲ್ಲ ಅನ್ನುವ ಮಾತು ಬರದೆ, ಯೋಚಿಸುತ್ತಾ ಕೂರದೆ ಅವಕಾಶವನ್ನು ಕೈ ತಪ್ಪಿಸಿಕೊಳ್ಳಬೇಡಿ. ಹಣಕಾಸಿನ ವಿಷಯದಲ್ಲಿ ನೋಡಿದರೆ 2026ರಲ್ಲಿ ನಿಧಾನವಾದ ಬೆಳವಣಿಗೆಯನ್ನು ಕಾಣುತ್ತೀರಿ. ದೊಡ್ಡ ರಿಸ್ಕ್ ಬೇಡ. ಪರಿಹಾರ ಮಾರ್ಗಗಳ ವಿಷಯದಲ್ಲಿ ನೋಡೋಣ. ಕರ್ಕಾಟಕ ರಾಶಿಯವರು 2026ರಲ್ಲಿ ಮಾಡಬೇಕಾದದ್ದು ಯಾವುದೆಂದರೆ, ನಿರ್ಧಾರಕ್ಕೆ ಮೊದಲು ಒಂದು ರಾತ್ರಿ ಯೋಚನೆ ಮಾಡಿ. ಎಲ್ಲರ ಮಾತು ಕೇಳಿ, ಆದರೆ ತೀರ್ಮಾನ ನಿಮ್ಮದು ಆಗಿರಬೇಕು. ಸೋಮವಾರ ಬಿಳಿ ಬಣ್ಣ ಧರಿಸಿ ಓಂ ಸೋಮಾಯ ನಮಃ ಎಂದು 11 ಬಾರಿ ಜಪ ಮಾಡಿ. ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದ್ಕೋಬೇಡಿ. ಇದನ್ನು ಪಾಲಿಸಿದರೆ 2026 ನಿಮ್ಮ ಪರವಾಗಿರುತ್ತದೆ. ಶುಭ ಸಮಯ ಯಾವಾಗ ಎಂದು ನೋಡುವುದಾದರೆ, ಕರ್ಕಾಟಕ ರಾಶಿಯವರಿಗೆ ಶುಭ ಸಮಯ 2026ರ ಜೂನ್ ನಂತರ.
ಅಕ್ಟೋಬರಿಂದ ಡಿಸೆಂಬರಲ್ಲಿ ಈ ಸಮಯದಲ್ಲಿ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಕುಟುಂಬದಲ್ಲಿ ಸಂತೋಷ, ಗೌರವ ಹೆಚ್ಚಳ ಇರುತ್ತದೆ. ಕರ್ಕಾಟಕ ರಾಶಿಯವರೇ, 2026ರಲ್ಲಿ ನಿಮಗೆ ಭಾವನೆ ನಿಮ್ಮ ಶಕ್ತಿಯಾಗಿರುತ್ತದೆ. ಆದರೆ ವಿವೇಕ ನಿಮ್ಮ ರಕ್ಷೆಯಾಗಿರಬೇಕು. ಭಾವನೆ ಹೇಗೆ ನಿಮ್ಮ ಶಕ್ತಿಯಾಗಿರುತ್ತದೆ, ಅಷ್ಟೇ ವಿವೇಕನೂ ಸಹ ನಿಮ್ಮ ರಕ್ಷೆಯಲ್ಲಿ ಇರಬೇಕು. ಯೋಚಿಸಿ ಮಾಡಿದ ನಿರ್ಧಾರ ನಿಮ್ಮ ಜೀವನವನ್ನೇ ಬೆಳಗಿಸುತ್ತದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಭವಿಷ್ಯವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನದಾಗಿ ಯಾವ ರಾಶಿ ಬೇಕು? ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನು, ಮಕರ ರಾಶಿ ಹೆಸರನ್ನು ರಿಪ್ಲೈ ಮಾಡಿ. ಆ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.